ಜೋರಾಗಿ ಮಾತಾಡೋ. ಸರ್ ನಾನು ಆಟೋ ಓಡಿಸೋದು ಕಾಂತರಾಜ್ ಅಂತ. ಹೋದ ಸರಿ 2 ತಿಂಗಳ ಹಿಂದೆ ಮೂವರದು ತೆಗೆದುಬಿಟ್ಟಿದ್ರು. ಈಗ ನಂದು ನಮ್ಮ ಬಾಮ ಇದ್ದು ಇಬ್ಬರದು ತೆಗೆದುಬಿಟ್ಟಿದ್ದಾರೆ. ನಾವು ಬಾಡಿಗೆ ಮನೆಯಲ್ಲಿರೋದು. ನಾನು ನಮ್ಮ ಬಾಮ ಇದೆ ಇಬ್ಬರು ಆಟೋನೇ ಓಡಿಸೋದು. ನಿಮ್ಮ ಮನೇಲಿ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ? ಇಲ್ಲ ಸರ್. GST ಕಟ್ತೀರಾ? ಇಲ್ಲ ಸರ್. ಸರ್ಕಾರಿ ನೌಕರಿ ಇದ್ದೀರಾ? ಇಲ್ಲ ಸರ್, ನಾವು ಆಟೋ ಓಡಿಸೋದು. ಮತ್ತೆ ಕೇಳ್ಬೇಕಲ್ಲ ಯಾಕೆ ತೆಗೆದ್ರು ಅಂತ. ನೀವು ಸುಮ್ಮನೆ ಇದ್ದೀರಂಗೆ. ಸಿದ್ದರಾಮಯ್ಯ ಅವರು ತೆಗೆದವ್ರೆ ಅಂತ ರೇಷನ್ ಅಂಗಡಿ ಏನ್ ಹೇಳ್ದ? ಇಲ್ಲ, ಅದು ತೆಗೆದುಬಿಟ್ಟಿದ್ದಾರೆ ಸರ್. ಅದೇ ಏನ್ ಹೇಳ್ದ, ಯಾಕೆ ತೆಗೆದೆ ಅಂತ ಹೇಳ್ದ? ಯಾರು ಹೇಳ್ದ? ಅವ್ರು ಸಿಗ್ಲಿಲ್ಲ. ಅವರು ಸರ್ಕಾರದವ್ರು ಹೇಳಿದಾರೆ ತೆಗ್ದಿದ್ದಾರೆ. ಹಿಂದೇನಮ್ಮ ಈಗ ಏನ್ ಕೆಲಸ ಮಾಡ್ತೀಯಾ? ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೆ ಎಷ್ಟು 3,000ನಾ 2,000 ಸಂಬಳನ? 2,000 ಬರುತ್ತೆ ಸರ್. ಮಗಳಿಗೆ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ. ಪೂಜೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನಗೆ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ಅಪ್ಲೈ ಮಾಡಿದ್ದೀನಿ. ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ಗೆ ಹೋಗಿದ್ದೆ ನಾನು. ರೇಷನ್ಗೆ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್ ನಮಗೆ. ನಾವು ತಿನ್ನೋದೇ ಡಿಪೋ ಹೋಗ್ತೀನಿ, ಬೇರೆ ಏನೇ ತಿನ್ನಲ್ಲ ಸರ್ ನಾವು. ನಮ್ಮ ತಾಯಿ ಮನೆ ಕೆಲಸಕ್ಕೆ ಹೋಗ್ತಾರೆ. ಅಪ್ಪ ಹೋಗಲ್ಲ ಸರ್. ಮನೆಗೆ 20 ವರ್ಷ ಆಯ್ತು ಕೆಲಸ ಮಾಡಿ. 20 ವರ್ಷ ಆಯಿತು. ಆಪರೇಷನ್ ಆಗಿದೆ. ಅದರಿಂದ ಅವರು ಕೆಲಸ ಹೋಗಲ್ಲ ಸರ್ ಮನೆಯಲ್ಲಿ. ನನಗೆ ಆಪರೇಷನ್ ಆಗಿದೆ ಅದರಿಂದ ಕೆಲಸ ಆಗಲ್ಲ. ಅದಕ್ಕೆ 20 ವರ್ಷದಿಂದ ಮನೇಲೇ ಇದೆಯಾ? ಈ ಸ್ಕೂಲಲ್ಲಿ. ಅಲ್ಲ, ಈಗ ರೇಷನ್ ಕಾರ್ಡ್ ಹೋದ್ರೆ ನಿಮ್ಗೆ ಗೌರ್ಮೆಂಟ್ ಇದು ಆಸ್ಪತ್ರೆಗೂ ಕೊಡಲ್ಲ? ಇಲ್ಲ ಸರ್, ಏನು ಕೊಡಲ್ಲ. ಆಸ್ಪತ್ರೆಗೆ ನಿಮ್ BPL ಇದ್ರೆ ನೀನು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು. ಆಸ್ಪತ್ರೆಯಲ್ಲಿ ಫ್ರೀ ಔಷಧಿ ಕೊಡಲ್ಲ. ಇನ್ಮೇಲೆ ಕೊಡಲ್ಲ, ಏನು ಕೊಡಲ್ಲ. ಏನ್ ಮಾಡ್ತೀರಾ ಈಗ? ಇವಾಗ ನೀವೇ ಏನಾದರೂ ಮಾಡಿ ಮಾಡಿ ಸರ್ ನಮಗೆ. ನೀವೇ ಮಾಡಬೇಕು. ನಮ್ಮ ಕೈಯಲ್ಲಿ ಏನಿದೆ ಸರ್. ನಾವು ಸ್ಕೂಲಲ್ಲಿ ಅಧ್ಯಕ್ಷ. ಅಲ್ಲಿ ಏನು ಒಂದು 10% ಕೊಡಲ್ಲ. ಸ್ಕೂಲ್ ಕಟ್ಟಿದ್ದೀವಿ, ಅದರಲ್ಲಿ ಅಧ್ಯಕ್ಷ ನಾನು. ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್. ಆವತ್ತಿಂದ ಇವತ್ತರೆಗೂ ಏನು ನನಗೆ ಒಂದು 50 ಪೈಸೆ ಕೊಡಲ್ಲ.